ನನ್ನ ಹೆಸರು ಪ್ರಭಾಕರ್ ಅಂತೇಳಿ ಶ್ರೀ ಗುಳಿಶಂಕರ ದೇವಸ್ಥಾನದ ಒಬ್ಬ ಸದಸ್ಯ ನಾನು. ಶ್ರೀ ಗುಳಿಶಂಕರ ದೇವಸ್ಥಾನವು ತುಂಬ ಪುರಾತನವಾದ ದೇವಸ್ಥಾನ ಇದಾಗಿದ್ದು, ಈ ದೇವಸ್ಥಾನದ ಜಟಾತೀರ್ಥ ಚಿಲುಮೆಯನ್ನು ಹೊಂದಿದೆ. ಈ ಕೊಳದಲ್ಲಿ ಬಿಲ್ವಪತ್ರೆಯನ್ನು ಪ್ರಸಾದ ರೂಪದಲ್ಲಿ ಕೇಳ್ತಾರೆ ಭಕ್ತರು ಬಂದು. ತುಂಬ ಪುರಾತನವಾದ ದೇವಸ್ಥಾನ ಇದಾಗಿ ತುಂಬ ಭಕ್ತರು ದಿನ ಆಗಮಿಸ್ತಾರೆ. ಈ ಒಂದು ಧಾರ್ಮಿಕ ಕ್ಷೇತ್ರ ಅಂತ ಪುರಾತನ ಕಾಲದಿಂದ ನಡೆದು ಬಂದಂಥ ದೇವಸ್ಥಾನ ಇದು. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂಥ ದೇವಸ್ಥಾನ ಇದು. ಇಲ್ಲಿಗೆ ರಾಜ್ಯ ಮತ್ತು ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಶಿವನ ಆರಾಧನೆಯಲ್ಲಿ ನಿನ್ನೆ ತುಂಬ ಜನ ಭಾಗವಹಿಸಿ ದೇವರ ಸನ್ನಿಧಿಯಲ್ಲಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಹಾಗೆ ಈ ದೇವಸ್ಥಾನ ಇತಿಹಾಸ ಹೇಳಬೇಕು ಅಂದರೆ, ದೇವಸ್ಥಾನ ಬಹಳ ಪುರಾತನ ಕಾಲದ್ದು. ಹಾಗಾಗಿ ಅದು ಶಿವನ ಒಂದು ಅವತಾರವೇ ಜಟಾತೀರ್ಥ. ಜಟಾತೀರ್ಥದಲ್ಲಿ ಬಿಲ್ವಪತ್ರೆಯನ್ನು ಬಿಟ್ಟು ಅವರ ಇಷ್ಟಾರ್ಥ ಕೋರಿಕೆಯನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಸಾದ ಮೂಲಕ ಬರುವಂಥ ಕೊಳ ಅದು. ಅದರಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸಾಕಷ್ಟು ಪರಿಹಾರ ಸಿಗ್ತಿದೆ. ಅದನ್ನು ಕೆಲವು ಭಕ್ತಾದಿಗಳು ತಮ್ಮ ಮಂದಾಳಲ್ಲಿ ಹೇಳಿಕೊಂಡು ಅವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ದೇವರ ಸನ್ನಿಧಿಗೆ ಬಂದು ಇಲ್ಲಿಯ ದೇವರ ಒಂದು ಅನ್ನಸಂತರ್ಪಣೆ ಇರ್ಬೋದು, ದೇವಸ್ಥಾನ ಅಭಿವೃದ್ಧಿಗಿರ್ಬೋದು ಎಲ್ಲರೂ ಸಹಕರಿಸ್ತಿದ್ದಾರೆ. ಹಾಗಾಗಿ ಇದು ಒಂದು ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು. ವಿತ್ ಗೂಳಿಶಂಕರ ಅಂದರೆ ತುಂಬ ಇದು ಭಾರಿ ಫೇಮಸ್ ಆಗಿದೆ. ವಿತ್ ಜನಗಳು ಭಾರಿ ಜನ ಬರ್ತಾ ಇರ್ತಾರೆ ಬೆಂಗಳೂರಿಂದ, ಈ ಕಡೆ ಇದರಿಂದ ಯಾವ ಊರಿಂದನೂ ಬರ್ತಾ ಇರ್ತಾರೆ. ಅಡ್ರೆಸ್ ಎಲ್ಲ ಕೇಳ್ಕೊಂಡು ಬರ್ತಾರೆ. ಡೈರೆಕ್ಟ್ ನಾವು ಗೂಳಿಶಂಕರ ಹೋಗ್ರಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾ ಇರ್ತೇನೆ. ತುಂಬ ಪ್ಲೇಸು ಇಂಪಾರ್ಟೆಂಟ್ ಪ್ಲೇಸ್ ಇದು. ನೋಡಲಿಕ್ಕೆ ವಾತಾವರಣ ಒಳ್ಳೆ ಚೆನ್ನಾಗಿದೆ. ಒಂದು ರೀತಿ ಸೂಪರ್ ಪ್ಲೇಸ್ ಅಂತ ಹೇಳ್ಬೋದು. ದಿನ ಜನಸಂದಣಿನೇ ಇಲ್ಲಿ ಜಾತ್ರೆ ಇದ್ದಂಗೆ ಇರುತ್ತೆ. ಪವರ್ಫುಲ್ ಟೆಂಪಲ್ ಇದು. ಈ ದೇವರ ಹೆಸರಲ್ಲೇ ಅವನು ಕ್ಯಾಂಟೀನಲ್ಲಿ ಭೈರವೇಶ್ವರ ಕ್ಯಾಂಟೀನ್ ಅಂತ ಐನೂರಲ್ಲಿ ಮಾಡಿದ್ದೀನಿ. ಐನೂರಲ್ಲಿ ತುಂಬ ಫೇಮಸ್ ಇದೆ. ಗೂಳಿಶಂಕರ ಟೆಂಪಲ್ಗೆ ಬಂದ ಮೇಲೆ ಬದಲಾವಣೆ ಭಾರಿ ಚೆನ್ನಾಗಿದೆ. ಈ ದೇವ್ರು ನಂಬ್ಕೊಂಡು ಹೋದರೆ ಎಲ್ಲ ಸಕ್ಸಸ್ ಆಗ್ತವೆ. ನನಗೆ ಒಂದು 5 ವರ್ಷದ ಹಿಂದೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿತ್ತು. ನನ್ನ ಮಗಳು ಚಿಕ್ಕವಳಾಗಿದ್ದಾಗ ಕರ್ಕೊಂಡು ಬಂದಿದ್ದೆ 2 ವರ್ಷದ ಹಿಂದೆ. ಆವಾಗ ನಾವು ಅಂದ್ಕೊಂಡಿದ್ದು ಆಗಿದೆ. ಹಾಗಾಗಿ ಮತ್ತೆ ತಿರ್ಗಾ ಈ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೀವಿ. ಬೆಂಗಳೂರಲ್ಲಿ ನಾವು ವಿವರ್ಸ್ ಕಾಲೋನಿಲಿದ್ದೀವಿ, ಅಲ್ಲಿ ಬನ್ನೇರುಘಟ್ಟ ರೋಡಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ.
ಈ ದೇವಸ್ಥಾನದಲ್ಲಿ ತುಂಬ ವರ್ಷದಿಂದ ನಾವು ಬರ್ತಾನೆ ಇದ್ದೀವಿ. ಬಟ್ ಪ್ರತಿ ವರ್ಷವೂ ನಾವು ಈ ದೇವಸ್ಥಾನದಲ್ಲಿ ಶಿವರಾತ್ರಿ ಆಚರಿಸ್ತಾನೆ ಇದ್ದೀವಿ. 2 ದಿನ ಸಕಲ ಕಾಲ ಕಾರ್ಯಗಳನ್ನು ಮಾಡ್ತಾನೆ ಇದ್ದೀವಿ. ರುದ್ರಾಭಿಷೇಕ ಆಗಿರ್ಬೋದು, ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಈ ದೇವಸ್ಥಾನದಲ್ಲಿ ನಾವು ತುಂಬ ವರ್ಷದಿಂದ ಸೇವೆ ಸಲ್ಲಿಸ್ಕೊತ ಬಂದಿದ್ದೀವಿ. ನಮ್ಮಪ್ಪ ಕೂಡ ಈ ದೇವಸ್ಥಾನದಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಈ ದೇವಸ್ಥಾನದ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ಹಾರನಹಳ್ಳಿ ಗ್ರಾಮಸ್ಥರು ಕೋವಿಡ್ ಟೈಮಲ್ಲಿ ನನ್ನ ಮಗಳಿಗೆ ತುಂಬ ಹುಷಾರಿರಲಿಲ್ಲ. ಹರಕೆ ಮಾಡ್ಕೊಂಡೆ. ಹರಕೆ ಮಾಡಿದ್ದು ಇನ್ನೇನು ಆಗಲ್ಲ ಅನ್ನೋ ಟೈಮಲ್ಲಿ ಅಲ್ಲೇ ಊರಲ್ಲೇ ನನ್ನ ಮಗಳು ಬದುಕಿ ಬಂದರೆ ನಿನಗೆ 1,101 ರೂಪಾಯಿ ಹರಕೆ ಮಾಡಿಸ್ತೀನಿ ಅಂತ ಹರಕೆ ಊರಿಂದನೇ ಮಾಡ್ಕೊಂಡಿದ್ದೆ. ನನ್ನ ಮಗಳಿಗೆ ವೆಂಟಿಲೇಟರ್ ಸಿಗಲಿಲ್ಲ, ಅಂಥದ್ರೂ ವೆಂಟಿಲೇಟರ್ ಸಿಕ್ತು. ಅವ್ರ ದಯೆಯಿಂದ ನನ್ನ ಮಗಳು ಬದುಕಿ ಬಂದಿದ್ದಾಳೆ. ಕರ್ಕೊಬಂದಿದ್ದೀವಿ. ಇವತ್ತು ಪೂಜೆ ಅದು ಮಾಡಿಸಿದ್ದೀವಿ. ನನ್ನ ಮಗಳು ಈಗ BSc ಮಾಡಿ MSc ಆಟೋನಮಿ ಹೋಗ್ತಿದ್ದಾಳೆ. ಎಲ್ಲ ಇವನ ಕೃಪೆನೇ. ಎಲ್ಲ ದೇವಸ್ಥಾನಕ್ಕಿಂತ ಈ ದೇವಸ್ಥಾನ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕಂದರೆ ಇಲ್ಲಿ ಒಂದು ಚಿಲುಮೆ ಅಂತ ಒಂದಿದೆ. ಸೊ ಇಲ್ಲಿ ಪತ್ರೆ ಆಲ್ವೇಸ್ ಎಲ್ಲರಿಗೂ ಪತ್ರೆ ಅಂತ ಗೊತ್ತೇ ಇರುತ್ತೆ. ಸೊ ಪತ್ರೆನ ನಾವು 3 ಸಲ ಅದ್ದಿ ಚಿಲುಮೆ ಒಳಗೆ ಬಿಟ್ಟರೆ ಇಫ್ ಏನಾದರೂ ಆಗತ್ತೆ ಅಂತ ಹೇಳಿದರೆ ಅದು ಮೇಲೆ ಬರುತ್ತೆ. ಸೊ ಲೇಟಾಗಿ ಆಗುತ್ತೆ ಅಂದರೆ ಸೊ ಅದು ನಿಧಾನವಾಗಿ ಬರುತ್ತೆ. ಸೊ ಆಗಲ್ಲ ಅಂತ ಹೇಳಿದರೆ ಅದು ಬರೋದೇ ಇಲ್ಲ. ಸೊ ಸ್ಪೆಷಲ್ ಅಂತ ಹೇಳ್ಬೋದು. ನೀವು ಒಂದ್ಸಲಿ ಈ ಜಟಾ ತೀರ್ಥಕ್ಕೆ ಬನ್ನಿ, ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ತೀರ್ಥಯುಗದಲ್ಲಿ ಶುಕ್ರಾಚಾರ್ಯರು ತಪಸ್ ಮಾಡಿ ಶಿವನ ಒಲಿಸಿ ಶಿವನಿಂದ ನೀರು ಕೇಳಿದ್ದು. ನೀರು ಕೇಳಿದ ಶಿವ ಕರುಣೆಯಿಂದ ನೀರು ಬಿಟ್ಟ. ಜಡೆಯನ್ನು ಗಂಗೆನ ಇಲ್ಲಿ ಬಿಟ್ಟಾಗ ನೀರು ಉದ್ಭವ ಈ ಉದ್ಭವದ ನೀರು ಭಾರಿ ಶ್ರೇಷ್ಠ. ಕುಡಿದು ಹಲವಾರು ರೋಗ ಪರಿಹಾರ ಆಗುತ್ತೆ. ಭಕ್ತರು ಬಂದರು ಶಿವನ ದರ್ಶನ ಮಾಡ್ಕೊಂಡು ನೀರು ಕುಡ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿ ಪತ್ರೆ ಬಿಟ್ಟರೆ ಪತ್ರೆ ಕೆಳಗೆ ಹೋಗಿ ಮೇಲೆ ಬರುತ್ತೆ. ಕೆಳಗೆ ಹೋಗುತ್ತೆ ಅಂದರೆ ನಾವು ಕೇಳಿದ ಕೋರಿಕೆ ಒಳ್ಳೆಯದಾಗುತ್ತೆ ಅಂದರೆ ಕೆಳಗೆ ಹೋಗುತ್ತೆ. ಮನೆ ಕಟ್ಟೋದು, ಮದುವೆ ಮಾಡೋದು, ಆಸ್ತಿ ಕೊಡೋದು, ಗಾಡಿ ಕೊಡೋದು, ಸಂಸಾರ ಬಗ್ಗೆನೋ ಆರೋಗ್ಯ ಬಗ್ಗೆನೋ ಪುತ್ರ ಬಗ್ಗೆನೇನೋ ಕೇಳ್ತೇವೆ ನಾವು. ಕೇಳಿದಾಗ ಅದು ಕೆಳಗೆ ಹೋಗಿ ಒಳಗೆ ಬಂದರೆ ಒಳ್ಳೆಯದು ಅಂತ ಹಿಂದೆ ಶುಕ್ರಾಚಾರ್ಯ ಕಾಲದ ಆಗಿದ್ದು. ಭಾರಿ ಪವಿತ್ರ ಸ್ಥಾನ. ಎಲ್ಲ ಬಂದು ಭಕ್ತಿಯಿಂದ ರಾಜ್ಯದಿಂದ ಬರ್ತಾರೆ ಭಕ್ತರು. ಬಂದು ಭಕ್ತಿಯಿಂದ ಕೇಳ್ಕೊಂಡು ಹೋಗ್ತಾರೆ. ಅವ್ರಿಗೆ ಕೇಳಿದ ಕೋರಿಕೆ ಒಳ್ಳೆಯದಾಗುತ್ತೆ ಅಂದರೆ ಪತ್ರ ಬರುತ್ತೆ ಮತ್ತು ಶಿವನ ಕರುಣೆ ತೋರ್ತಾರೆ. ಇಲ್ಲಿ ವಿಶೇಷತೆ ಹೇಳಬೇಕು ಅಂದರೆ ಇಲ್ಲಿ ಕೆಳಗಡೆ ಕೊಳ ಇದೆ, ಜಟತೀರ್ಥದ ಕೊಳ ಅಂತಲ್ಲಿ. ಅಲ್ಲಿ ಪತ್ರೆ ಪ್ರಶ್ನೆ ಅಂತ ಕೇಳ್ತಾರೆ. ಏನಾದ್ರು ಮನಸ್ಸಲ್ಲಿ ಅಂದ್ಕೊಂಡು ಪತ್ರೆ ಬಿಟ್ಟರೆ ಅದು ನೀರಲ್ಲಿ ಮುಳುಗಿ ಮತ್ತೆ ಮೇಲೆ ಬರೋದು, ಅದೇ ಒಂದು ದೊಡ್ಡ ವಿಶೇಷ. ಮತ್ತು ಇಲ್ಲಿ ಜನಗಳು ಪ್ರತಿ ಸೋಮವಾರ ಭಾನುವಾರ ಅಂತೂ ತುಂಬ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ.
ಮತ್ತು ಕೆಲವರೆಲ್ಲ ರಿಪೀಟ್ ಎಲ್ಲ ಬರ್ತಾರೆ. ಅವರಿಗೆ ಒಳ್ಳೆಯದಾದರೆಲ್ಲ ಬಂದು ಅವ್ರ ಹರಕೆ ಎಲ್ಲ ತೀರಿಸಿ ಹೋಗ್ತಾರೆ. ಜನಗಳು ತುಂಬ ಜನ ಬರ್ತಾರೆ ಹೋಗ್ತಾರೆ. ಮತ್ತು ಈಗ ಮುಂದೆ ವಾರ್ಷಿಕೋತ್ಸವನೂ ಇದೆ, ಆವಾಗಲೂ ಸ್ವಲ್ಪ ಎಲ್ಲ ಜನಗಳು ಇದೇ ಥರ ಬರಲಿ. ಅವಾಗ ಆದಷ್ಟು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತೀವಿ. ಅವಾಗೂ ಇದೇ ಥರ ಬರಲಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಕೊಳದಲ್ಲಿ ಬಿಲ್ವಪತ್ರೆ ಬಿಡೋದ ಉದ್ದೇಶ ಏನು ಅಂದರೆ ಇವ್ರದ್ದು ಏನಾದ್ರು ಒಂದು ಬೇಡಿಕೆ ಈಡೇರಬೇಕು ಅಂದರೆ ಪತ್ರೆಯನ್ನು ನೀರಿನಲ್ಲಿ 3 ಸುತ್ತು ಮುಳುಗಿಸಿ ಬಿಟ್ಟರೆ ಕೆಲವೇ 3 ನಿಮಿಷದಲ್ಲಿ ಮೇಲೆ ಬರುತ್ತೆ. ಅದೇ ಇದ್ರ ವಿಶೇಷತೆ. ಕೆಲಸ ಸಕ್ಸಸ್.